ಯುದ್ಧ ಕಹಳೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ರಣಕಹಳೆಯನ್ನ ಈಗ ಭಾರತ ಊದಿದೆ. ಪಾಕಿಸ್ತಾನ ಸಂಹಾರಕ್ಕೆ ಹಾಗಾದ್ರೆ ನಿಗದಿಯಾಗೇ ಬಿಡ್ತಾ ಮುಹೂರ್ತ. ಪಾಕಿಸ್ತಾನ ಸಂಹಾರಕ್ಕೆ ಮುಹೂರ್ತ ನಿಗದಿಯಾಗಿ ಬಿಡ್ತಾ ಹಾಗಾದ್ರೆ ಪಹಲ್ಗಾಮ್ ದಾಳಿ ಪ್ರತಿಕಾರಕ್ಕೆ ಭಾರತ ಕದನದ ರಣಕಹಳೆಯನ್ನ ಊದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಜನರ ರಕ್ಷಣೆಗಾಗಿ ನಾಳೆ ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ಗೆ ಈಗ ಭಾರತ ಮುಂದಾಗ್ತಾ ಇದೆ. ಎಲ್ಲ ಕಡೆನೂ ಮೊಳಗ್ತಾ ಇದೆ ವಾಯುದಾಳಿಯ ಎಚ್ಚರಿಕೆಯ ಸೈರನ್. ನಾಳೆ ಇಡೀ ದೇಶದ 224 ಸೂಕ್ಷ್ಮ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. 1971ರ ಯುದ್ಧದ ಬಳಿಕ ಈಗ ದೇಶದಲ್ಲಿ ಕದನದ ಕಹಳೆ ಕೇಳಿ ಬರ್ತಾ ಇದೆ. ಇದು ಪಾಕಿಸ್ತಾನದ ಸಂಹಾರಕ್ಕೆ ನಿಗದಿಯಾಗಿದೆಯಾ ಮುಹೂರ್ತ? ಹಾಗಾದ್ರೆ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು, 26 ಜನ ಜೀವ ಬಿಟ್ಟರು ಉಗ್ರರ ಅಟ್ಟಹಾಸಕ್ಕೆ. ಅದಕ್ಕೆ ಪ್ರತಿಕಾರಕ್ಕೆ ಭಾರತ ಕಾಯ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಮಾಕ್ ಡ್ರಿಲ್ ಮಾಡಲಿಕ್ಕೆ ಈಗ ಭಾರತ ನಾಳೆಯಿಂದ ಸರ್ವಸನ್ನದ್ಧವಾಗಿದೆ. ಎಲ್ಲ ಕಡೆನೂ ಕೂಡ ಸೈರನ್ ಮೊಳಗುತ್ತೆ. 224 ಸೂಕ್ಷ್ಮ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇನ್ನು ಜಮ್ಮು ಕಾಶ್ಮೀರಕ್ಕೆ ಹತ್ತಿರ ಇರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳು, ರಾಜ್ಯಗಳು, ಹೀಗೆ ಕೇಂದ್ರ ಸರ್ಕಾರವೇ ನಿಗದಿ ಮಾಡಿದೆ. ಇನ್ನು ಮಾಕ್ ಡ್ರಿಲ್ ಏನಿದು? ಮಾಕ್ ಡ್ರಿಲ್ ಅಪಾಯದ ಸ್ಥಳಗಳಿಂದ ಹೇಗೆ ತೆರವುಗೊಳಿಸಬೇಕು, ಸಾರ್ವಜನಿಕರನ್ನು ಹೇಗೆ ರಕ್ಷಣೆ ಮಾಡಬೇಕು, ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆಗೆ ಕಟ್ಟಡಗಳನ್ನು, ಸ್ಥಾವರಗಳನ್ನು ಹೇಗೆ ನಾವು ಮರೆಮಾಚಬೇಕು, ಪ್ರತಿಕೂಲ ದಾಳಿ ಸಂದರ್ಭದಲ್ಲಿ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನುವಂತಹ ತರಬೇತಿಯನ್ನು ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ನಲ್ಲಿ ತರಬೇತಿ ಕೊಡ್ತಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ ಜನರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರಿಗೆ ರಕ್ಷಣೆ ಕುರಿತ ತರಬೇತಿಯನ್ನು ಕೂಡ ಕೊಡ್ತಾರೆ. ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವ ಬಗ್ಗೆನೂ ಕೂಡ ಪೂರ್ವಾಭ್ಯಾಸವನ್ನು ಮಾಕ್ ಡ್ರಿಲ್ನಲ್ಲಿ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶ. ಇನ್ನು ವಾಯುದಾಳಿ ಎಚ್ಚರಿಕೆ ಸೈರನ್ಗಳು ಕಾರ್ಯಾಚರಣೆಯನ್ನು ಮಾಡ್ತವೆ. ಒಟ್ಟು ದೇಶದಾದ್ಯಂತ 224 ಸೂಕ್ಷ್ಮ ಪ್ರದೇಶ ಅಂತ ಈಗ ಕೇಂದ್ರ ಸರ್ಕಾರವೇ ಗುರುತಿಸಿದೆ. ಇನ್ನು ಕ್ರ್ಯಾಶ್ ಇರ್ಬೋದು, ಬ್ಲ್ಯಾಕ್ಔಟ್ ಕ್ರಮಗಳನ್ನು ಹೇಗೆ ಒದಗಿಸಬೇಕು, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಬಹಳ ಮುಖ್ಯವಾಗಿ ಪ್ರಮುಖ ಕಟ್ಟಡಗಳು, ಸ್ಥಾವರಗಳನ್ನು ಮರೆಮಾಚಬೇಕು. ಉಗ್ರರಿಂದ ಪ್ರಮುಖ ಕಟ್ಟಡ ಸ್ಥಾವರಗಳನ್ನು ಮರೆಮಾಚಲೇಬೇಕಾಗಿದೆ. ಅಗ್ನಿಶಾಮಕ ಕವಾಯತ್ತು, ಭೂಕಂಪನ ಡ್ರಿಲ್, ಹೀಗೆ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಅವೆಲ್ಲವೂ ಕೂಡ ಈಗ ನಾಳೆ ತರಬೇತಿ ಕೊಡ್ತಾರೆ. ವೈದ್ಯಕೀಯ ತುರ್ತು ಡ್ರಿಲ್, ರಾಸಾಯನಿಕ ಸೋರಿಕೆ ಡ್ರಿಲ್, ಹೀಗೆ ಈ ಥರ ಎಲ್ಲರೂ ತುರ್ತು ಪರಿಸ್ಥಿತಿ ಬಂದರೆ ನಾವು ಹೇಗೆ ಆ ತತ್ಕ್ಷಣಕ್ಕೆ ಏನು ಮಾಡಬೇಕು, ಸಕ್ರಿಯ ಶೂಟರ್ ಡ್ರಿಲ್ ಇರ್ಬೋದು, ಸ್ಥಳಾಂತರಿಸುವಂತಹ ಡ್ರಿಲ್ ಇರ್ಬೋದು, ಹೇಗೆ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಯುದ್ಧದ ಸಂದರ್ಭದಲ್ಲಿ ಹೇಗೆ ಜನರನ್ನು ರಕ್ಷಣೆ ಮಾಡಬೇಕು ಅಂತ. ಇನ್ನು ಮೇ 7ನೇ ತಾರೀಕು ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಸೂಚನೆಯನ್ನು ಕೇಂದ್ರವೇ ಹೊರಡಿಸಿದೆ. ಅಂದರೆ ನಾಳೆಯಿಂದ ಕೇಂದ್ರ ಗೃಹ ಸಚಿವಾಲಯದಿಂದ ಮಹತ್ವದ ಮೀಟಿಂಗ್. ದೇಶದಾದ್ಯಂತ ಮಾಕ್ ಡ್ರಿಲ್ ಸಿದ್ಧತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ದೆಹಲಿಯಲ್ಲಿ ಕೆಲವೇ ಹೊತ್ತಲ್ಲಿ ಮೀಟಿಂಗ್ ನಡೆಯುತ್ತೆ. ಕೆಲವೇ ಹೊತ್ತಲ್ಲಿ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಅದು. ಇನ್ನು ಎಲ್ಲ CS ಗಳು ಅಂದರೆ ಬೇರೆ ಬೇರೆ ರಾಜ್ಯದ CS ಗಳು, ಸಿವಿಲ್ ಡಿಫೆನ್ಸ್ಗಳ ಮುಖ್ಯಸ್ಥರು ಆ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಆಲ್ರೆಡಿ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಮಹತ್ವದ ಮೀಟಿಂಗ್. ದೇಶದಾದ್ಯಂತ ಮಾಕ್ ಡ್ರಿಲ್ ಸಿದ್ಧತೆಯ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಮಾಡ್ತಾರೆ. ಮಹತ್ವದ ನಿರ್ಣಯಕ್ಕೂ ಕೂಡ ಬರುವ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿ ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ನಡೆಯುತ್ತೆ. ಬಹಳ ಮುಖ್ಯವಾಗಿ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಇನ್ನು ರಾಜ್ಯದ ಎಲ್ಲ CS ಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಅಮಿತ್ ಶಾ ಕೂಡ ಇದರಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವಿನೋದ್, ಒಂದು ಕಡೆ ಗಡಿ ಭಾಗದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯುದ್ಧ ಆಗಲೇಬೇಕು ಅಂತ ಭಾರತೀಯರು ಕೂಡ ಈಗ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೇ ಮಾಕ್ ಡ್ರಿಲ್ಗೆ ಈಗ ಮುಂದಾಗ್ತಾ ಇದೆ ಭಾರತ. ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ ಇದು ಮಾಕ್ ಡ್ರಿಲ್ ಅಂದರೆ ಏನು ಅಂತ. 1971ರ ನಂತರ ಈಗ ಮತ್ತೆ ಮಾಕ್ ಡ್ರಿಲ್ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಹೇಗೆ ಯುದ್ಧದ ಸಿದ್ಧತೆಗಳು ಒಂದು ಕಡೆ ನಡೀತಾ ಇದೆ, ಜೊತೆಗೆ ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳು ಆಗಬಹುದು ವಿನೋದ್ ಅಂತ? ಸಚಿನ್,
ನಾಳೆ ಏನೋ ಒಂದು ಮಾಕ್ ಡ್ರಿಲ್, ಕೇಂದ್ರ ಸರ್ಕಾರ ಏನೊಂದು 28 ರಾಜ್ಯಗಳಿಗೆ ಮಾಕ್ ಡ್ರಿಲ್ ಮಾಡ್ಲೇಬೇಕು ಅಂದ್ಬಿಟ್ಟು ಏನು ಕಟ್ಟಾಜ್ಞೆ ಮಾಡಿಸಿದೆ. ಆ ಒಂದು ಕಟ್ಟಾಜ್ಞೆ ಅಂಗವಾಗಿ ಈಗ ನಾಳೆ ಏನೇನ್ ನಡೆಯುತ್ತೆ, ಯಾವ ತರ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಒಂದು ದೆಹಲಿಯಲ್ಲಿ ಒಂದು ಸಭೆ ನಡೆಸಿದೆ. ಯಾಕೆ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ ಅಂತ ನಾವು ನೋಡಿದ್ರೆ, ದೇಶ ಯಾವತ್ತಾದ್ರೂ ವಿಪತ್ತಿಗೆ ಸಿಲುಕಿದಾಗ ನಾವು ಹೇಗೆ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದು, ಮತ್ತೆ ಯಾವ್ಯಾವ ತರ ರಕ್ಷಣೆ ಮಾಡ್ಕೋಬೇಕು ಅನ್ನೋ, ಮತ್ತೆ ಜನಗಳ ಕೆಲಸ ಏನಾಗಿರ್ಬೇಕು, ಜನಗಳಿಗೆ ಸರ್ಕಾರ ಯಾವ ರೀತಿ ಪ್ರೊಟೆಕ್ಷನ್ ಕೊಡ್ಬೇಕು ಅನ್ನೋ ವಿಚಾರನೇ ಒಂದು ಮಾಕ್ ಡ್ರಿಲ್ ಆಗಿರುತ್ತೆ. ಸೊ ಹಾಗಾಗಿ 1971 ನಂತರ ದೇಶದಲ್ಲಿ ಆಗಿರ್ಲಿಲ್ಲ 50 ವರ್ಷದಲ್ಲಿ, ಆದ್ರೆ 1971 ನಂತರ ಇದೇ ಪ್ರಥಮ ಬಾರಿಗೆ ಒಂದು ಇಡೀ ದೇಶಾದ್ಯಂತ ಒಂದು ಮಾಕ್ ಡ್ರಿಲ್ ಆಗ್ತಿದೆ. ಅದರಲ್ಲೂ ನಾವು ಒಂದು ಯೋಚನೆ ಮಾಡ್ಬೇಕು, ಯಾಕೆ 244 ಜಿಲ್ಲೆಗಳೊಂದು ಆಯ್ಕೆ ಮಾಡ್ಲಾಗಿದೆ ಅಂದ್ರೆ ಸೂಕ್ಷ್ಮ ಜಿಲ್ಲೆಗಳು, ಅಂದ್ರೆ ಈಗ ಉದಾಹರಣೆ ಕರ್ನಾಟಕನೂ ಸಹ ಒಂದು ಆ ಜಿಲ್ಲೆಯಲ್ಲಿ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಮತ್ತೆ ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್ ಇವೆಲ್ಲ ರಾಜ್ಯಗಳು ಸಹ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಬರ್ತವೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ಒಂದು ಪೋರ್ಟ್ಗಳಿವೆ, ಅಂದ್ರೆ ಕೇಂದ್ರ ಸರ್ಕಾರ ವಾಯು ನೆಲೆಗಳ ಇರುವ ಕಾರಣದಿಂದ, ಭೂ ನೆಲೆ ಇರುವ ಕಾರಣದಿಂದ ಈ ಒಂದು 544 ಜಿಲ್ಲೆಗಳು ಸೂಕ್ಷ್ಮ ಅಂತ ಕನ್ಸಿಡರ್ ಮಾಡೋದು. ಜೊತೆಗೆ ಈ ಒಂದು ಈಗಾಗಲೇ ಇವತ್ತಿನ ಸಭೆಯ ಮುಖ್ಯ ಅಜೆಂಡಾ ನಾವು ನೋಡೋದಾದ್ರೆ, ಈಗಾಗಲೇ ಕಳೆದ ಅಂದ್ರೆ 2 ದಿನಗಳ ಹಿಂದೆ, ನಿನ್ನೆಲ್ಲ ಮೊನ್ನೆ ಭಾನುವಾರ ಪಂಜಾಬ್ನಲ್ಲಿ 9 ರಿಂದ 9:30 ತನಕ ಈ ಒಂದು ಮಾಕ್ ಡ್ರಿಲ್ ಮಾಡಲಾಗಿತ್ತು. ಅದರ ಫಲ ಏನ್ ಬಂತು, ಜೊತೆಗೆ ಆ ಮುಂದೆ ನಮ್ಮ ಇಡೀ ರಾಜ್ಯದಲ್ಲಿ ಅಂದ್ರೆ 224 ಜಿಲ್ಲೆಗಳಿದೆಲ್ಲ ಅದನ್ನ ಇನ್ನು ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಾ, ಇನ್ನು ಜಾಸ್ತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಾ, ಅದು ಅಲ್ಲಿ ಫಲಿತಾಂಶ ಏನ್ ಬಂತು, ಬೇರೆ ಜಿಲ್ಲೆಗಳ ಫಲಿತಾಂಶ ಯಾವ ತರ ಬರಬೇಕು, ಯಾಕಂದ್ರೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು ಇರ್ತವೆ, ಆ ಒಂದು ಪ್ರದೇಶಗಳದ್ದು ಇದು ಯಾವ ತರ ಇರಬೇಕು, ವ್ಯವಸ್ಥೆ ಯಾವ ತರ ಇರಬೇಕು, ಜೊತೆಗೆ ಆ ಒಂದು ಅದಕ್ಕೆ ಖುದ್ದು ಕೆಲವೊಂದು ಅಧಿಕಾರಿಗಳ ನೇಮಕ ಮಾಡುವ ಸಾಧ್ಯತೆಗಳು, ಯಾಕಂದ್ರೆ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳು ಆಗಿರುವ ಕಾರಣ ಅದಕ್ಕೆ ಸಪರೇಟ್ ಆಗಿ ಅಧಿಕಾರಿಗಳ ನೇಮಕ ಮಾಡುವ ವಿಚಾರ ಬಗ್ಗೆ ಇಂದು ಚರ್ಚೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಸಚಿನ್, ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಭಾರತ ಈಗ ಮಾಕ್ ಡ್ರಿಲ್ಗೆ ಮುಂದಾಗ್ತಾ ಇದೆ, ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ಗೆ SDRF ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ದಾಲ್ ಸರೋವರದಲ್ಲಿ ಕಾರ್ಯಾಚರಣೆಗೆ ಈಗ SDRF ಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾಗರಿಕರ ರಕ್ಷಣೆಗಾಗಿ ಮಾಕ್ ಡ್ರಿಲ್ ನಡೆಯುತ್ತೆ. ಜನರ ಒಂದು ಹಿತರಕ್ಷಣೆಯೇ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ತುರ್ತು ಪರಿಸ್ಥಿತಿ ಸಿದ್ಧತೆಯನ್ನು ಬಲಪಡಿಸಲಿಕ್ಕೆ ಆಪರೇಷನ್ ಮಾಡಲಾಗುತ್ತೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಕಾರ್ಯಾಚರಣೆಯನ್ನು ಮಾಡುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ಭಾರತವನ್ನು ರಕ್ಷಣೆ ಮಾಡಬೇಕು. ಇದು SDRF ಈಗ ಮಾಕ್ ಡ್ರಿಲ್ಗೆ ಸಿದ್ಧತೆಯನ್ನು ಮಾಡ್ತಾ ಇದೆ. ದಾಲ್ ಸರೋವರದಲ್ಲಿ ಕಾರ್ಯಾಚರಣೆ ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದು ಕಡೆ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲೂ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ SDRF ತಂಡ ಈಗ ಮಾಕ್ ಡ್ರಿಲ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಈ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಕ್ ಡ್ರಿಲ್ಗೆ SDRF ಈಗ ಸಿದ್ಧತೆಯನ್ನು ಮಾಡಿದೆ. ದಾಲ್ ಸರೋವರದಲ್ಲಿ ಕಾರ್ಯಾಚರಣೆಗೆ ಈಗ ಒಂದು ಕಡೆ ಸೇನೆ ಸರ್ವ ಸನ್ನದ್ಧವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. SDRF ಪಡೆ ಮಾಕ್ ಡ್ರಿಲ್ಗೆ ಯಾವ ರೀತಿಯಾಗಿ ನಾವು ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ತರಬೇತಿ ಕೂಡ ಈಗ ಆಗ್ತಾ ಇದೆ. ಮತ್ತೊಂದು ಕಡೆ ನಾಳೆ 224 ಸೂಕ್ಷ್ಮ ಜಿಲ್ಲೆಗಳು ಅಂತ ಕೇಂದ್ರ ಸರ್ಕಾರವೇ ಘೋಷಣೆ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕವೂ ಸೇರಿದಂತೆ ಒಟ್ಟು 224 ಸೂಕ್ಷ್ಮ ಜಿಲ್ಲೆಗಳು ಮಾಕ್ ಡ್ರಿಲ್ ಈ ಪ್ರದೇಶಗಳಲ್ಲಿ ಕೂಡ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. होती है यहाँ पे, तो कैसे उसको रेस्क्यू किया जाता है, इसके बगैर हमारा 2-4 इक्विपमेंट है यहाँ पे, जैसे कि रूप गन है, उससे कैसे हम यहाँ पे वाटर में रेस्क्यू करते हैं, और ये है हमारे ना आर्टिफिशियल फ्लोटिंग एड्स, वो हम कैसे इस्तेमाल कर सकते हैं. तो क्या कहाँ से ड्रिल यहीं पे होगी. ये स्पॉट हमने इसके लिए ये मुकर्रर की है, यहाँ पे हम ये कर रहे हैं, अभी ये प्रैक्टिस कर रहे हैं. तो कल होम मिनिस्टर ने भी ऑर्डर निकाला, ये उसी का एक इनिशिएटिव उसी. ಇನ್ನು ಮೇ 7ನೇ ತಾರೀಕು ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯವೇ ಸೂಚನೆಯನ್ನು ಕೊಟ್ಟಿದೆ. ಮೇ 7ನೇ ತಾರೀಕು ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಈಗ ಸೂಚನೆ ಇರುವ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯದಲ್ಲೂ ಕೂಡ ಯುದ್ಧದ ಸೈರನ್ ಮೊಳಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಅದರ ಜೊತೆಗೆ ಕಾರವಾರದಲ್ಲಿ ಮಾಕ್ ಡ್ರಿಲ್ ನಡೆಯುವಂಥ ಸಾಧ್ಯತೆ ಇದೆ. ಇನ್ನು ರಾಜ್ಯದಲ್ಲಿ ಅಣಕು ಪ್ರದರ್ಶನದ ತಯಾರಿಯ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. DGP ಪ್ರಶಾಂತ್ ಕುಮಾರ್ ಠಾಕೂರ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ.
ಯಾಕಂದರೆ ನಾಳೆಯಿಂದ ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಿಕ್ಕೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಕೊಟ್ಟಿರುವುದರಿಂದ ಸಹಜವಾಗಿ ರಾಜ್ಯದಲ್ಲೂ ಕೂಡ ಆ ಪಾಲನೆಯನ್ನು ಚಾಚು ತಪ್ಪದೆ ಅನುಸರಿಸಲೇಬೇಕಾಗುತ್ತೆ. ಹಾಗಾಗಿ ಬೆಂಗಳೂರು ಹಾಗೂ ಕಾರವಾರದಲ್ಲಿ ಮಾಕ್ ಡ್ರಿಲ್ ನಡೆಸೋದ್ರ ಬಗ್ಗೆ ಈಗ ಸಾಕಷ್ಟು ಸಭೆಗಳಾಗ್ತದೆ, ಚರ್ಚೆಗಳಾಗ್ತದೆ. ಆ ಸಭೆ ಚರ್ಚೆ ಸಂಬಂಧಪಟ್ಟ ಹಾಗೆ ಮಹತ್ವದ ನಿರ್ಧಾರಕ್ಕೂ ಕೂಡ ಬರ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ. ಯಾಕಂದರೆ ಉಗ್ರರ ಹಿಟ್ ಲಿಸ್ಟಲ್ಲಿ ಇಡೀ ದೇಶದಾದ್ಯಂತ ಬೇರೆ ಬೇರೆ ಪ್ರದೇಶಗಳು ಕೆಂಗಣ್ಣಿಗೆ ಗುರಿಯಾಗಿದ್ದರೆ ಇನ್ನೊಂದು ಕಡೆ ಬೆಂಗಳೂರು ಕೂಡ ಇದೆ. ಹಾಗಾಗಿ ಬೆಂಗಳೂರು ಕೂಡ ಉಗ್ರರ ಒಂದು ಹಿಟ್ ಲಿಸ್ಟಲ್ಲಿದೆ. ಹಾಗಾಗಿ ಬೆಂಗಳೂರು, ಕಾರವಾರ ಈ ಭಾಗದಲ್ಲೆಲ್ಲ ಕೂಡ ಈಗ ಮಾಕ್ ಡ್ರಿಲ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇನ್ನು ಕಾರವಾರ ಅಂದರೆ ಅದು ಕಡಲ ತೀರ, ಸಹಜವಾಗಿ ಕಡಲು ಭಾಗದಲ್ಲಿ ಸಮುದ್ರದ ಮುಖೇನವಾಗಿ ಏನಾದರೂ ಅಪಾಯ ಬರುತ್ತಾ ಭಾರತಕ್ಕೆ, ಆ ಮುಖೇನವಾಗಿಯೂ ಕೂಡ ಹೇಗೆ ನಾವು ಜಲಮಾರ್ಗವನ್ನು ರಕ್ಷಣೆಯನ್ನು ಮಾಡಬೇಕು, ಜಲಮಾರ್ಗದ ಆಸುಪಾಸಲ್ಲಿದ್ದಂಥ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು, ಈ ಥರನೂ ಕೂಡ ಒಂದಿಷ್ಟು ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. ಹಾಗಾಗಿಯೇ ಕಾರವಾರ ಮತ್ತು ಬೆಂಗಳೂರು ಅತಿ ಸೂಕ್ಷ್ಮ ಜಾಗಗಳು ಅಂತ ಕೇಂದ್ರವೇ ಈಗ ಘೋಷಣೆ ಮಾಡಿದೆ. ಇನ್ನು ಪಾಕಿಸ್ತಾನ ವಿರುದ್ಧ ಭಾರತ ರಾಜತಾಂತ್ರಿಕ ಯುದ್ಧಕ್ಕೆ ಈಗ ಮುಂದಾಗಿದೆ. ಭಾರತದಿಂದ ಪಾಪಿ ಪಾಕಿಸ್ತಾನಕ್ಕೆ ಚೆನಾಬ್ ಚೆಕ್ಮೇಟನ್ನು ಇಟ್ಟಿದೆ. ಡ್ಯಾಮ್ಗಳ ನೀರು ಬಂದಾಗಿರುವ ಹಿನ್ನೆಲೆಯಲ್ಲಿ ಚೆನಾಬ್ ನದಿ ಈಗ ಬರಿದಾಗಿದೆ. ಇದು ಪಾಕಿಸ್ತಾನದಲ್ಲಿ ಇರುವಂತಹ ಉಪನದಿ. ರಾಂಬನ್ನ ಬಗ್ಲಿಹಾರ್ ಡ್ಯಾಮ್ನಿಂದ ನೀರು ಹರಿವು ಸ್ಥಗಿತ ಆಗಿದೆ. ಬಗ್ಲಿಹಾರ್ ಜಲಾಶಯದ ಎಲ್ಲ ಗೇಟ್ಗಳು ಕೂಡ ಈಗ ಬಂದಾಗಿದ್ದಾವೆ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಬಗ್ಲಿಹಾರ್ ಜಲಾಶಯ, ಚೆನಾಬ್ ನದಿ ಪಾಕಿಸ್ತಾನದ ರೈತಾಪಿ ವರ್ಗದ ಜನರಿಗೆ, ಎಲ್ಲ ಜನರಿಗೂ ಕೂಡ ಅನುಕೂಲ ಆಗ್ತಾ ಇತ್ತು. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಡ್ಯಾಮ್ ಬಂದಾಗಿದೆ, ಬಗ್ಲಿಹಾರ್ ಡ್ಯಾಮ್ ಬಂದಾಗಿರೋದ್ರಿಂದ ಇನ್ನೊಂದು ಕಡೆ ಚೆನಾಬ್ ನದಿ ಈಗ ಬರಡಾಗಿ ಹೋಗಿದೆ, ನೀರಿಲ್ಲ. ಸಿಂಧ್ ಪ್ರಾಂತ್ಯದಲ್ಲಿರುವಂಥ ಜನರು ಇವತ್ತು ಪಾಕಿಸ್ತಾನ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ನೀವು ಮಾಡುವಂಥ ನರಿ ಬುದ್ಧಿ, ನೀವು ಮಾಡುವಂಥ ಕುತಂತ್ರ ಬುದ್ಧಿಗೆ ಇವತ್ತು ನಾವು ಹೊಟ್ಟೆಗೆ ಏನು ಮಣ್ಣು ತಿನ್ನಬೇಕಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಸರ್ಕಾರಕ್ಕೆ ಸಿಂಧ್ ಪ್ರಾಂತ್ಯದ ಜನ. ಸಿಂಧೂ ನದಿಯ ಮೇಲ್ಭಾಗದಲ್ಲಿ ವಾಸ ಮಾಡ್ತಾ ಇರುವಂಥ, ಸುತ್ತಮುತ್ತ ಇರುವಂತಹ ಜನ ಇವತ್ತು ಬಾಯಿ ಬಿಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನೀರಿಲ್ಲ. 80% ನೀರು ಪಾಕಿಸ್ತಾನದವರು ಬಳಸ್ಕೊಳ್ತಾ ಇದ್ರು. ಚೀನಾ ಇದು ಪಾಕಿಸ್ತಾನದಲ್ಲಿ ಈಗೇನೀಗ ಚೆನಾಬ್ ನದಿ ಈಗೇನು ಬರಿದಾಗಿದೆಯಲ್ಲ, ಸಿಂಧೂ ನದಿ ನೀರು 80% ಪಾಕಿಸ್ತಾನದವರು ಬಳಸ್ಕೊಳ್ತಾ ಇದ್ರು. ಕೃಷಿಗೆ ಅತಿ ಹೆಚ್ಚು ನೀರು ಬಳಕೆ ಆಗ್ತಾ ಇತ್ತು ಸಿಂಧೂ ನದಿದು. ಈಗ ನೀರಿಲ್ಲ, ಗೇಟ್ವಾಲ್ ಎಲ್ಲ ಬಂದಾಗಿದ್ದಾವೆ. ಇನ್ನೊಂದು ಕಡೆ ಸುಮ್ಮನೆ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದವರು. ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣ ಈಗ ಯುದ್ಧಕ್ಕೆ ಬಂದು ನಿಂತಿದೆ. ಸರಣಿ ಸಭೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದುವರಿಸ್ತಾ ಇದ್ದಾರೆ. ವಾಯುಸೇನೆ, ಭೂಸೇನೆ, ನೌಕಾಸೇನೆ ಮುಖ್ಯಸ್ಥರ ಜೊತೆ ಸಭೆಗಳಾಗಿದ್ದಾವೆ. ಪ್ರಧಾನಿ ಮೋದಿಯನ್ನ ಇವತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ಮಾಡ್ತಾರೆ. ಉಗ್ರರ ವಿರುದ್ಧ ಮುಂದಿನ ಕಾರ್ಯಾಚರಣೆ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು, ಪಾಕ್ ವಿರುದ್ಧ ಮತ್ತಷ್ಟು ಕ್ರಮದ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಪಾಕಿಸ್ತಾನದ ರೇಂಜರ್ ಭಾರತದ ಗಡಿಭಾಗದಲ್ಲಿ ಬೇಹುಗಾರಿಕೆ ಮಾಡ್ತಾ ಇದ್ರು. ಅವರನ್ನು ಗುರುತಿಸಿ ಈಗಾಗಲೇ BSF ತಂಡ ಅವ್ರನ್ನ ಅರೆಸ್ಟ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಪಾಕಿಸ್ತಾನ ಗಡಿಭಾಗದಲ್ಲಿ ಕುತಂತ್ರ ಬುದ್ಧಿಯನ್ನು ಮುಂದುವರಿಸ್ತಾನೆ ಇದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆ ಮಾಡ್ತಾ ಇರೋದ್ರಿಂದ ಅದ್ರ ಜೊತೆಗೆ ಭಾರತದ ವಿರುದ್ಧವಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಬೇಹುಗಾರಿಕೆ ಮಾಡ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಈಗ ಭಾರತೀಯ BSF ಪಡೆ ಈಗ ಅವ್ರನ್ನ ಅರೆಸ್ಟ್ ಮಾಡಿದೆ. ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದೆ. ಕುತಂತ್ರ ಬುದ್ಧಿಯನ್ನು ಮಾಡ್ತಾ ಇರೋದು. ಕದನ ವಿರಾಮವನ್ನು ಉಲ್ಲಂಘಿಸಿದೆ 25 ಬಾರಿ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿ ಪದೇ ಪದೇ LOCಯಲ್ಲಿ ಗುಂಡಿನ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಭಾರತೀಯ ಸೇನೆಯನ್ನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಭಾರತೀಯ ಸೇನೆಯೂ ಕೂಡ ಪಾಕಿಸ್ತಾನದ ಸೇನಾ ಶಿಬಿರಗಳ ಮೇಲೆ ಈಗ ಆ ಸೇನಾ ಶಿಬಿರಗಳನ್ನೆಲ್ಲ ಉಡಿಸ್ ಮಾಡಿದೆ. ಉಗ್ರರ ಅಡಗುತಾಣಗಳನ್ನೂ ಕೂಡ ಈಗ ನೆಲಸಮ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣ ಸಾಕಷ್ಟು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆ ಈಗ ಮೆಗಾ ಆಪರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಭಯೋತ್ಪಾದಕರಿಗೆ ನೆರವು ನೀಡ್ತಾ ಇದ್ದ ಇಬ್ಬರ ಬಂಧನ ಆಗಿದೆ. ಜಮ್ಮು ಕಾಶ್ಮೀರದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಂದು ಪಿಸ್ತೂಲು, ಒಂದು ಗ್ರೆನೇಡ್, 15 ಜೀವಂತ ಗುಂಡುಗಳು ಈಗ ವಶಪಡಿಸಿಕೊಂಡಿದ್ದಾರೆ ಭಾರತೀಯ ಸೇನೆ. ಕಾಶ್ಮೀರದ ಬದ್ಗಾಮ್ ಜಿಲ್ಲೆಯಲ್ಲಿ ಸೇನೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರ ಕೈವಾಡ ಇದೆ ಅನ್ನೋದು ಗೊತ್ತಾಗಿದೆ. ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಆಯ್ತಲ್ಲ, ದಾಳಿ ಆಗಲಿಕ್ಕೆ ಮೇಯ್ನ್ ಕಾರಣ ಉಗ್ರರು ಇರ್ಬೋದು. ಆ ಉಗ್ರರಿಗೆ ಸಪೋರ್ಟ್ ಕೊಟ್ಟಂಥದ್ದು ಜಮ್ಮು ಕಾಶ್ಮೀರದ ಸ್ಥಳೀಯರು. ಏನೀಗ ಪೆಹಲ್ಗಾಮ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಲ್ಲ, ಸುಂದರವಾಗಿರುವಂತಹ ಹುಲ್ಲುಗಾವಲು ಪ್ರದೇಶ. ಅಲ್ಲಿಗೆ ಪ್ರತಿ ವರ್ಷ ಸಾಕಷ್ಟು ಜನ ಪ್ರವಾಸಕ್ಕೆ ಅಂತ ಹೋಗ್ತಾರೆ.
ಆದರೆ ಇತ್ತೀಚಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರ ಉದ್ವಿಗ್ನತೆ ಪರಿಸ್ಥಿತಿಯಿಂದ ಶಾಂತಿಯುತವಾಗಿ ಮಾರ್ಪಾಡಾಗ್ತಾ ಇತ್ತು. ಸರ್ಕಾರದವರು ಕೂಡ ಅಭಯವನ್ನು ಕೊಟ್ಟಿದ್ದರು. ಹಾಗಾಗಿ ನಮ್ಮ ರಾಜ್ಯವೂ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಜನ ಕೂಡ ಅವತ್ತು ಅಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾರೆ. ಅದರಲ್ಲಿ 26 ಜನರನ್ನು ಗುರುತಿಸಿ ಹಿಂದೂ ಅಂತ ಗೊತ್ತಾಗಿ ಅವ್ರನ್ನ ನರಮೇಧವನ್ನು ಮಾಡ್ತಾರೆ. ಅವರಿಗೆ ತಕ್ಕ ಶಾಸ್ತಿಯನ್ನು ಕೊಡಲಿಕ್ಕೆ ಭಾರತ ಈಗ ಮುಂದಾಗ್ತಾ ಇದೆ.